ನಿನ್ನೆ ರೀ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ಬ್ಯಾಕ್ ಟು ಬ್ಯಾಕ್ ಇಂತಹ ದರೋಡೆ ಪ್ರಕರಣಗಳು ರಾಜ್ಯದ ಜನರನ್ನ ನಿದ್ದೆಗೆಡಿಸ್ತಾ ಇದೆ. ಪೊಲೀಸರ ಭಯವೇ ಇಲ್ಲವಾಗಿ ಹೋಯ್ತಾ ಅನ್ನುವಂತಹ ಪ್ರಶ್ನೆ. ಅದರಲ್ಲೂ ಗನ್ ತೋರಿಸಿ ದರೋಡೆ ಮಾಡ್ತಾರಂತಂದ್ರೆ ಇವ್ರ ಬ್ಯಾಕ್ ಗ್ರೌಂಡ್ ಏನು, ಯಾರು, ಎಲ್ಲಿ ಹೋದ್ರು, ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ, ಏನ್ ಡೀಟೇಲ್ಸ್ ಇದೆ ಸಿದ್ದು? ಅಶ್ವಿನಿ, ಏನು ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಈ ರೀತಿಯಾದಂತಹ ಏನು ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಏನು ಈಗಾಗಲೇ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಒಂದು ದರೋಡೆಯ ಪ್ರಕರಣ ಮಾಸುವ ಮುನ್ನವೇ ಇವತ್ತಿನ ದಿವಸ ಏನು ಅದೇ ಒಂದು ಚಡಚಣೆ ತಾಲೂಕಿನಲ್ಲಿರ್ತಕ್ಕಂಥ ಅಲಸಂಗಿ ಗ್ರಾಮದಲ್ಲಿ ಏನು ಹಾಡು ಹಗಲಲ್ಲಿ ಬಂದಂತಹ ದರೋಡೆಕೋರರು ಏನು 2 ಗನ್ಗಳನ್ನು ಹಿಡಿದು ಇಬ್ಬರು ಕೂಡ ಹೋಂಡಾ ಯೂನಿಕಾರ್ ಗಾಡಿಯ ಮೇಲೆ ಬಂದು ಒಂದು ಬಂಗಾರದ ಅಂಗಡಿಗೆ ನುಗ್ತಾರೆ. ನುಗ್ಗಿ ಅಲ್ಲಿ ಗನ್ನು ತೋರಿಸೋದ್ರ ಮುಖಾಂತರ ಅಲ್ಲಿದ್ದಂತ ಎಲ್ಲ ಏನು ಆಭರಣಗಳನ್ನ ದೋಚೋದ್ರ ಮುಖಾಂತರ ಇವಾಗ ನಾವೀಗ ಏನು ಅಲಸಂಗಿ ಗ್ರಾಮದ ಇದೇ ಒಂದು ಏನು ಜ್ಯುವೆಲರಿ ಅಂಗಡಿಯ ಒಂದು ದಾರಿಯಲ್ಲಿ ಬಂದಿದ್ದೀವಿ. ಈಗ ನಾವು ದೃಶ್ಯದಲ್ಲಿ ಏನ್ ತೋರಿಸ್ತಾ ಇದ್ದೀವಿ, ಇದೇ ಒಂದು ರೋಡಿನಲ್ಲಿ ಬರ್ತಾರೆ ಅವರಿಬ್ಬರು ಕೂಡ ಬೈಕ್ ಮೇಲೆ ಬಂದು ಇದೇ ಒಂದು ರೋಡ್ನಲ್ಲಿ ಹೋಗಿ ಮುಂದೆ ಇಲ್ಲಿ ಸಾಕಷ್ಟು ಜನರು ಕೂಡ ಓಡಾಡುವಂತ ಈ ಒಂದು ಗ್ರಾಮದ ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಹಾಡು ಹಗಲಲ್ಲಿ ಇಬ್ಬರು ಮುಸುಕುದಾರಿಗಳು ಕೂಡ ಏನು ಒಂದು ಹೋಂಡಾ ಯೂನಿಕಾರ್ನ್ ಗಾಡಿಯ ಮೇಲೆ ಬರ್ತಾರೆ, ಹೆಲ್ಮೆಟ್ ಕೂಡ ಹಾಕಿರ್ತಾರೆ. ಜೊತೆಗೆ ಅವರು ಯಾವುದೇ ಒಂದು ಮುಖದ ಒಂದು ಚೇರೆ ಕೂಡ ಹೊರಗಿನವರಿಗೆ ಗೊತ್ತಾಗುದಿಲ್ಲ. ಹೀಗಾಗಿ ಈಗ ಬಂದ ತಕ್ಷಣವೇ ಈಗ ಎದುರಿಗೆ ಕಾಣಿಸುವಂತದ್ದೇ ಇದೇ ಒಂದು ಜ್ಯುವೆಲರಿ ಭೂಮಿಕಾ ಒಂದು ಜ್ಯುವೆಲರಿ ಅಂಗಡಿ ಇದೆ. ಈ ಒಂದು ಅಂಗಡಿ ಮುಂದೆ ಆ ಬೈಕ್ ಅನ್ನು ಸ್ಟ್ಯಾಂಡ್ ಮಾಡೋದ್ರ ಮುಖಾಂತರ ಒಳಗಡೆ ಹೋಗಿ ಗನ್ಗಳನ್ನ ಹಿಡಿದು ಅಲ್ಲಿದ್ದಂತ ಏನು ಮಾಲೀಕರಿಗೆ ಗನ್ ತೋರಿಸೋದ್ರ ಮುಖಾಂತರ ಏನು ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಬಂಗಾರದ ಒಡವೆಗಳಾಗಿರ್ಬೋದು, ಜೊತೆಗೆ ಬೆಳ್ಳಿಯ ಒಡವೆಗಳು ಕೂಡ ಎಲ್ಲವೂ ಕೂಡ ತಮ್ಮ ಬ್ಯಾಗಿಗೆ ಹಾಕಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಭಯಭೀತರಾದಂತ ಅಂಗಡಿ ಮಾಲೀಕರು ಕೂಡ ನಾವೀಗ ದೃಶ್ಯದಲ್ಲಿ ತೋರ್ತೀವಿ. ಇದೇ ಇವರೇ ಅಂಗಡಿ ಮಾಲೀಕರು ಏನು ಅಂಗಡಿಗೆ ಬಂದ ತಕ್ಷಣ ಒಂಥರ ಏನು ಗನ್ ನೋಡಿದ ತಕ್ಷಣ ಭಯ ಆಗ್ತಾರೆ. ಭಯ ಆದ್ಮೇಲೆ ಎಲ್ಲವೂ ಕೂಡ ಖಾಲಿಯಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇವೆಲ್ಲ ಜ್ಯುವೆಲರಿಗಳನ್ನ ತುಂಬಿಡ್ತಕ್ಕಂಥ ಟ್ರೇಗಳು. ಆದ್ರೆ ಎಲ್ಲವೂ ಖಾಲಿಯಾಗಿ ಇವತ್ತಿನ ದಿವಸ ಆ ಅಂಗಡಿ ಮಾಲೀಕರು ಕೂಡ ನಮ್ಮ ಜೊತೆಗೆ ಇಲ್ಲಿದ್ದಾರೆ. ನಾವು ಮಾತಾಡ್ಸೋಣ ಅವ್ರನ್ನ. ಸರ್, ಇವತ್ತಿನ ದಿವಸ ಏನಾಯ್ತು, ಹೆಂಗೆ ಆಯ್ತು ಈ ಘಟನೆ? ಯಾವ ರೀತಿ ಭಯ ಆಯ್ತು ನಿಮ್ಗೆ? ಸರ್, ಮಧ್ಯಾಹ್ನ 3:30 ಬಂದಾರ ಸರ್. ಬೈಕ್ ಮೇಲೆ ಬಂದಾರೆ, ಸಂಪೂರ್ಣ ಮುಸುಕಿದಾರೆ ಸರ್. ಹೆಲ್ಮೆಟ್ ಹಾಕಿದ್ದಾರೆ, ಕರಿ ಜಾಕೆಟ್ ಎಲ್ಲ ಹಾಕೊಂಡ್ರಿ ಸರ್. ಬಂದು ಒಳಗಡೆ ಬಂದು ಡೈರೆಕ್ಟ್ ಬಂದು ಇಲ್ಲಿ ಲಾಕರ್ ಕೈ ಹಚ್ಚಾರ ಸರ್. ನಾ ಹಿಂಗೆ ಅನ್ನೋದ್ರಾಗ ಗನ್ ತೋರಿಸಿ ಎಲ್ಲ ಆಭರಣ ತೆಗೆದುಕೊಡು ಅಂತ ಹೇಳಿ ಹೆದರ್ಸರ್ ಸರ್. ಟೋಟಲಿ ಎಷ್ಟು ಆಭರಣ ನಿಮ್ಮ ಅಂಗಡಿಯಲ್ಲಿತ್ತು? ಅದರಲ್ಲಿ ಏನೇನು ತಗೊಂಡ್ರು? ಬಂಗಾರ ಆಭರಣ ಆಲ್ಮೋಸ್ಟ್ ಎಲ್ಲ ಒಯ್ದಾರೆ. ಟ್ರೇದಾಗ ಇದ್ರು ಸರ್, ಎಲ್ಲ ಒಯ್ದಾರೆ ಸರ್. 350 ಗ್ರಾಮ್ ಪ್ಲಸ್ ಇದ್ದಾರೆ ಸರ್. ಆಮೇಲೆ 1.5 kg ಬೆಳ್ಳಿ ಒಯ್ದಾರೆ ಸರ್. ಒಂದು 5-6 ಸಾವಿರ ಕ್ಯಾಶ್ ಒಯ್ದಾರೆ ಸರ್. ಓಕೆ. ಈಗ ನಿಮ್ಮ ಅಂಗಡಿಯಲ್ಲಿ ಈಗ ಬಂಗಾರ ತಗೋಬೇಕಾದ್ರೆ ಹೊರಗಡೆ ಒಬ್ರು ಅನಿಲ್ ಅನ್ನೋಂಥವ್ರು ಕೂಡ ಮೊಬೈಲ್ನಾಗ ಶೂಟ್ ಮಾಡ್ತಿದ್ರು ಮೊಬೈಲಿಂದ. ಆ ಟೈಮ್ನಾಗ ಅವ್ರು ಗನ್ ತೆಗೆದು ಹೆಂಗ್ ಶೂಟ್ ಮಾಡಿದ್ರು? ಅವ್ರು ಇಲ್ಲಿಂದ ಶೂಟ್ ಮಾಡಿದ್ರು, ಹೊರಗಡೆ ಹೋಗಿದ್ರ? ಅಂದ್ರೆ ಸರ್ ಇಲ್ಲೇ ಹೊರಗೆ ಇಲ್ಲಿ ನಿಂತು ಕಟ್ಟಿ ಇಲ್ಲಿ ಹೊಡೆದಾರೆ ಸರ್. ಇಲ್ಲಿಂದ ಶೂಟ್ ಮಾಡಿದಾರೆ ಸರ್. ಶೂಟ್ ಮಾಡಿದ್ರು? ಹೌದು ಸರ್. ಆದ್ರೆ ರಿವರ್ಸ್ ಇದು ಹಿಂದಿನ ಬ್ಯಾಕ್ ಸೈಡ್ ಇದು ಕ್ಯಾಪ್ ಇಲ್ಲೇ ಬಿದ್ದಿತ್ತು ಸರ್. ಸೈಡ್ ಇಲ್ಲೇ ಹೌದು ಸರ್. ಇಲ್ಲೇ ಸಂಜೆ ಬಂದು ಇಲ್ಲೇ ಬಿದ್ದು ಸರ್. ಸಾಯಂಕಾಲ ಬಂದು ನಿನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಓಕೆ. ಒಟ್ಟಲ್ಲಿ ಹೇಳೋದಾದಂತಂದ್ರೆ ಈ ಒಂದು ಅಂಗಡಿಯಿಂದಾನೇ ಹೊರಗಡೆ ನಿಂತ್ಕೊಂಡು ಇಲ್ಲಿ ಸೈಡ್ ನಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಅಂಗಡಿಯ ಹುಡುಗ ಕೂಡ ಏನು ಇಲ್ಲಿ ನಡೆದಂತಹ ದೃಶ್ಯಾವಳಿಗಳನ್ನ ಒಂದು ಶೂಟ್ ಮಾಡ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಏನು ಅವರು ಒಳಗಡೆ ಇದ್ದಂತವರು ಕೂಡ ಸಿಟ್ಟಿಗೆದ್ದು ಒಂದು ಸುತ್ತಿನ ಒಂದು ಗುಂಡನ್ನು ಕೂಡ ಹಾರಿಸ್ತಾರೆ. ಗುಂಡು ಹಾರಿದ ತಕ್ಷಣವೇ ಅವರು ಪಕ್ಕದಲ್ಲಿರ್ತಕ್ಕಂಥ ಏನು ಆತ್ಮಲಿಂಗ ಅನ್ನುವಂಥವನಿಗೆ ಗುಂಡು ಕೂಡ ಬಡಿದು ಒಂದು ಮೊಳಕಾಲಿಗೆ ಒಂದು ಗಾಯ ಆಗುತ್ತೆ. ಜೊತೆಗೆ ಅವರನ್ನು ಈಗಾಗಲೇ ವಿಜಯಪುರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗ ಪೊಲೀಸರು ಕೂಡ ಬಂದು ಎಲ್ಲವೂ ಕೂಡ ಏನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈ ಮುಸುಕುದಾರಿಗಳಲ್ಲೂ ಇಂಥ ಒಂದು ಗ್ರಾಮಕ್ಕೆ ಬಂದು ಏನು ಸಣ್ಣ ಪುಟ್ಟ ಅಂಗಡಿಗಳನ್ನ ದರೋಡೆ ಮಾಡೋದಕ್ಕೆ ಹೋಗ್ತಾರೆ ಅಂದ್ರೆ ಜನರು ಕೂಡ ಸಾಕಷ್ಟು ಭಯಭೀತರಾಗಿದ್ದಾರೆ ಅಂತಾನೆ ಹೇಳಬಹುದು. ಅಶ್ವಿನಿ. ರೈಟ್ ಸಿದ್ದು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಏನು ಅದೇ ಒಂದು ಚಡಚಣೆ ತಾಲೂಕಿನಲ್ಲಿರ್ತಕ್ಕಂಥ ಅಲಸಂಗಿ ಗ್ರಾಮದಲ್ಲಿ ಏನು ಹಾಡು ಹಗಲಲ್ಲಿ ಬಂದಂತಹ ದರೋಡೆಕೋರರು ಏನು 2 ಗನ್ಗಳನ್ನು ಹಿಡಿದು ಇಬ್ಬರು ಕೂಡ ಹೋಂಡಾ ಯೂನಿಕಾರ್ ಗಾಡಿಯ ಮೇಲೆ ಬಂದು ಒಂದು ಬಂಗಾರದ ಅಂಗಡಿಗೆ ನುಗ್ತಾರೆ. ನುಗ್ಗಿ ಅಲ್ಲಿ ಗನ್ನು ತೋರಿಸೋದ್ರ ಮುಖಾಂತರ ಅಲ್ಲಿದ್ದಂತ ಎಲ್ಲ ಏನು ಆಭರಣಗಳನ್ನ ದೋಚೋದ್ರ ಮುಖಾಂತರ ಇವಾಗ ನಾವೀಗ ಏನು ಅಲಸಂಗಿ ಗ್ರಾಮದ ಇದೇ ಒಂದು ಏನು ಜ್ಯುವೆಲರಿ ಅಂಗಡಿಯ ಒಂದು ದಾರಿಯಲ್ಲಿ ಬಂದಿದ್ದೀವಿ. ಈಗ ನಾವು ದೃಶ್ಯದಲ್ಲಿ ಏನ್
ತೋರಿಸ್ತಾ ಇದ್ದೀವಿ. ಇದೇ ಒಂದು ರೋಡಿನಲ್ಲಿ ಬರ್ತಾರೆ ಅವರಿಬ್ಬರು ಕೂಡ ಬೈಕ್ ಮೇಲೆ ಬಂದು ಇದೇ ಒಂದು ರೋಡ್ನಲ್ಲಿ ಹೋಗಿ ಮುಂದೆ ಇಲ್ಲಿ ಸಾಕಷ್ಟು ಜನರು ಕೂಡ ಓಡಾಡುವಂತ ಈ ಒಂದು ಗ್ರಾಮದ ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಹಾಡು ಹಗಲಲ್ಲಿ ಇಬ್ಬರು ಮುಸುಕುದಾರಿಗಳು ಕೂಡ ಏನು ಒಂದು ಹೋಂಡಾ ಯೂನಿಕಾರ್ನ್ ಗಾಡಿಯ ಮೇಲೆ ಬರ್ತಾರೆ, ಹೆಲ್ಮೆಟ್ ಕೂಡ ಹಾಕಿರ್ತಾರೆ. ಜೊತೆಗೆ ಅವರು ಯಾವುದೇ ಒಂದು ಮುಖದ ಒಂದು ಚೇರೆ ಕೂಡ ಹೊರಗಿನವರಿಗೆ ಗೊತ್ತಾಗುತ್ತಿಲ್ಲ. ಹೀಗಾಗಿ ಈಗ ಬಂದ ತಕ್ಷಣವೇ ಈಗ ಎದುರಿಗೆ ಕಾಣಿಸುವಂತದ್ದೇ ಇದೇ ಒಂದು ಜ್ಯುವೆಲರಿ ಭೂಮಿಕಾ ಒಂದು ಜ್ಯುವೆಲರಿ ಅಂಗಡಿ ಇದೆ. ಈ ಒಂದು ಅಂಗಡಿ ಮುಂದೆ ಆ ಬೈಕ್ ಅನ್ನು ಸ್ಟ್ಯಾಂಡ್ ಮಾಡೋದ್ರ ಮುಖಾಂತರ ಒಳಗಡೆ ಹೋಗಿ ಗನ್ಗಳನ್ನ ಹಿಡಿದು ಅಲ್ಲಿದ್ದಂತ ಏನು ಮಾಲೀಕರಿಗೆ ಗನ್ ತೋರಿಸೋದ್ರ ಮುಖಾಂತರ ಏನು ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಬಂಗಾರದ ಒಡವೆಗಳಾಗಿರ್ಬೋದು, ಜೊತೆಗೆ ಬೆಳ್ಳಿಯ ಒಡವೆಗಳು ಕೂಡ ಎಲ್ಲವೂ ಕೂಡ ತಮ್ಮ ಬ್ಯಾಗಿಗೆ ಹಾಕಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಭಯಭೀತರಾದಂತ ಅಂಗಡಿ ಮಾಲೀಕರು ಕೂಡ ನಾವೀಗ ದೃಶ್ಯದಲ್ಲಿ ತೋರ್ತೀವಿ. ಇವರೇ ಅಂಗಡಿ ಮಾಲೀಕರು ಏನು ಅಂಗಡಿಗೆ ಬಂದ ತಕ್ಷಣ ಒಂಥರ ಏನು ಗನ್ ನೋಡಿದ ತಕ್ಷಣ ಭಯ ಆಗ್ತಾರೆ. ಭಯ ಆದ್ಮೇಲೆ ಎಲ್ಲವೂ ಕೂಡ ಖಾಲಿಯಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇವೆಲ್ಲ ಜ್ಯುವೆಲರಿಗಳನ್ನ ತುಂಬಿಡ್ತಕ್ಕಂಥ ಟ್ರೇಗಳು. ಆದ್ರೆ ಎಲ್ಲವೂ ಖಾಲಿಯಾಗಿ ಇವತ್ತಿನ ದಿವಸ ಆ ಅಂಗಡಿ ಮಾಲೀಕರು ಕೂಡ ನಮ್ಮ ಜೊತೆಗೆ ಇಲ್ಲಿದ್ದಾರೆ. ನಾವು ಮಾತಾಡ್ಸೋಣ ಅವ್ರನ್ನ. ಸರ್, ಇವತ್ತಿನ ದಿವಸ ಏನಾಯ್ತು, ಹೆಂಗೆ ಆಯ್ತು ಈ ಘಟನೆ? ಯಾವ ರೀತಿ ಭಯ ಆಯ್ತು ನಿಮ್ಗೆ? ಸರ್, ಮಧ್ಯಾಹ್ನ 3:30 ಬಂದಾರೆ ಸರ್. ಬೈಕ್ ಮೇಲೆ ಬಂದರೆ ಸಂಪೂರ್ಣ ಮುಸುಕದಾರಿ ಸರ್, ಹೆಲ್ಮೆಟ್ ಹಾಕಿದ್ದಾರೆ, ಕರಿ ಜಾಕೆಟ್ ಎಲ್ಲ ಹಾಕೊಂಡ್ರಿ ಸರ್. ಬಂದು ಒಳಗಡೆ ಬಂದು ಡೈರೆಕ್ಟ್ ಬಂದು ಇಲ್ಲಿ ಲಾಕರ್ ಕೈ ಹಚ್ಚಾರ ಸರ್. ನಾ ಹಿಂಗ್ಯಾಕೆ ಅನ್ನೋದ್ರಾಗ ಗನ್ ತೋರಿಸಿ ಎಲ್ಲ ಆಭರಣ ತೆಗೆದುಕೊಡು ಅಂತ ಹೇಳಿ ಹೆದರ್ಸರ್ ಸರ್. ಟೋಟಲಿ ಎಷ್ಟು ಆಭರಣ ನಿಮ್ಮ ಅಂಗಡಿಯಲ್ಲಿ ಇತ್ತು? ಅದರಲ್ಲಿ ಏನೇನು ತಗೊಂಡ್ರು? ಬಂಗಾರ ಆಭರಣ ಆಲ್ಮೋಸ್ಟ್ ಎಲ್ಲ ಒಯ್ದಾರೆ. ಟ್ರೇದಾಗ ಇದ್ರು ಸರ್, ಎಲ್ಲ ಒಯ್ದಾರೆ ಸರ್. 350 ಗ್ರಾಮ್ ಪ್ಲಸ್ ಇದ್ದಾರೆ ಸರ್. ಆಮೇಲೆ 1.5 kg ಬೆಳ್ಳಿ ಒಯ್ದಾರೆ ಸರ್. ಒಂದು 5,000 ರೂಪಾಯಿ ಕ್ಯಾಶ್ ಒಯ್ದಾರೆ ಸರ್. ಓಕೆ. ಈಗ ನಿಮ್ಮ ಅಂಗಡಿಯಲ್ಲಿ ಈಗ ಬಂಗಾರ ತಗೋಬೇಕಾದ್ರೆ ಹೊರಗಡೆ ಒಬ್ರು ಅನಿಲ್ ಅನ್ನೋಂಥವ್ರು ಕೂಡ ಮೊಬೈಲ್ನಾಗ ಶೂಟ್ ಮಾಡ್ತಿದ್ರು ಮೊಬೈಲಿಂದ. ಆ ಟೈಮ್ನಾಗ ಅವ್ರು ಗನ್ ತೆಗೆದು ಹೆಂಗ್ ಶೂಟ್ ಮಾಡಿದ್ರು? ಅವ್ರು ಇಲ್ಲಿಂದ ಶೂಟ್ ಮಾಡಿದ್ರು, ಹೊರಗಡೆ ಹೋಗಿದ್ರ? ಸರ್ ಇಲ್ಲಿ ಹೊರಗೆ ಇಲ್ಲಿ ನಿಂತು ಕಟ್ಟಿ ಮೇಲೆ ಇಲ್ಲಿ ಹೊಡೆದಾರೆ ಸರ್. ಇಲ್ಲಿಂದ ಶೂಟ್ ಮಾಡಿದ್ದಾರೆ ಸರ್. ಶೂಟ್ ಮಾಡಿದ್ರು? ಹೌದು ಸರ್. ಆದ್ರೆ ರಿವರ್ಸ್ ಇದು ಹಿಂದೆ ಬ್ಯಾಕ್ ಸೈಡ್ ಇದು ಕ್ಯಾಪ್ ಇಲ್ಲೇ ಬಿದ್ದಿತ್ತು ಸರ್. ಸೈಡ್ ಇಲ್ಲೇ ಹೌದು ಸರ್, ಇಲ್ಲೇ. ಸಂಜೆ ಬಂದು ಇಲ್ಲಿ ಸರ್, ಸಾಯಂಕಾಲ ಬಂದು ನಿನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಓಕೆ. ಒಟ್ಟಲ್ಲಿ ಹೇಳೋದಾದಂತಂದ್ರೆ ಈ ಒಂದು ಅಂಗಡಿಯಿಂದಾನೇ ಹೊರಗಡೆ ನಿಂತ್ಕೊಂಡು ಇಲ್ಲಿ ಸೈಡ್ ನಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಅಂಗಡಿಯ ಹುಡುಗ ಕೂಡ ಏನು ಇಲ್ಲಿ ನಡೆದಂತ ದೃಶ್ಯಾವಳಿಗಳನ್ನ ಒಂದು ಶೂಟ್ ಮಾಡ್ತಾ ಇರ್ತಾನೆ. ಅದೇ ವೇಳೆಯಲ್ಲಿ ಏನು ಅವರು ಒಳಗಡೆ ಇದ್ದಂತವರು ಕೂಡ ಸಿಟ್ಟಿಗೆದ್ದು ಒಂದು ಸುತ್ತಿನ ಒಂದು ಗುಂಡನ್ನು ಕೂಡ ಹಾರಿಸ್ತಾರೆ. ಗುಂಡು ಹಾರಿದ ತಕ್ಷಣವೇ ಅವರು ಪಕ್ಕದಲ್ಲಿರ್ತಕ್ಕಂಥ ಏನು ಆತ್ಮಲಿಂಗ ಅನ್ನುವಂಥವನಿಗೆ ಗುಂಡು ಕೂಡ ಬಡಿದು ಒಂದು ಮೊಳಕಾಲಿಗೆ ಒಂದು ಗಾಯ ಆಗುತ್ತೆ. ಜೊತೆಗೆ ಅವರನ್ನು ಈಗಾಗಲೇ ವಿಜಯಪುರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗ ಪೊಲೀಸರು ಕೂಡ ಬಂದು ಎಲ್ಲವೂ ಕೂಡ ಏನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈ ಮುಸುಕುದಾರಿಗಳಲ್ಲೂ ಇಂಥ ಒಂದು ಗ್ರಾಮಕ್ಕೆ ಬಂದು ಏನು ಸಣ್ಣ ಪುಟ್ಟ ಅಂಗಡಿಗಳನ್ನ ದರೋಡೆ ಮಾಡೋದಕ್ಕೆ ಹೋಗ್ತಾರೆ ಅಂದ್ರೆ ಜನರು ಕೂಡ ಸಾಕಷ್ಟು ಭಯಭೀತರಾಗಿದ್ದಾರೆ ಅಂತಾನೆ ಹೇಳಬಹುದು. ಅಶ್ವಿನಿ. ರೈಟ್ ಸಿದ್ದು, ಥ್ಯಾಂಕ್ ಯು ಡೀಟೇಲ್ಸ್ಗೆ.